ಬಳ್ಳಾರಿ ಕೇಂದ್ರ ಕಾರಾಗೃಹದ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈಗಾಗಲೇ ದರ್ಶನ್ ಭೇಟಿಗೆ ಅಂತ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ. ಅವರ ಭೇಟಿಗೆ ದರ್ಶನ್ ಅವರನ್ನ ಸೆಲ್ನಿಂದ ಕರೆದುಕೊಂಡು ಬರ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ನೇರ ಪ್ರಸಾರದ ದೃಶ್ಯ ಇದು. ಪತ್ನಿ ವಿಜಯಲಕ್ಷ್ಮಿ ಭೇಟಿಗೆ ದರ್ಶನ್ ಅವರ ಬರ್ತಾ ಇರುವಂತಹ ದೃಶ್ಯ. ವಿಜಯಲಕ್ಷ್ಮಿ ಜೊತೆಗೆ ಸಹೋದರ ದಿನಕರ್ ತೂಗುದೀಪ್ ಅವರು ಕೂಡ ಇದ್ದಾರೆ. ಜಾಮೀನು ಅರ್ಜಿ ವಿಚಾರಣೆಯನ್ನ ಅಕ್ಟೋಬರ್ 4ಕ್ಕೆ ಮುಂದೂಡಿ ಕೋರ್ಟ್ ಆದೇಶ ಹೊರಡಿಸಿದಂತಹ ಕೆಲ ಹೊತ್ತಿನಲ್ಲಿ ದರ್ಶನ್ ಅವರ ಭೇಟಿಗೆ ಅಂತ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲ್ಗೆ ಬಂದಿದ್ದಾರೆ. ಸಂದರ್ಶಕರ ಕೊಠಡಿಯಲ್ಲಿ ದರ್ಶನ್ಗಾಗಿ ಕಾಯ್ತಾ ಇದ್ದಾರೆ. ಈಗ ಸ್ಪೆಷಲ್ ಸೆಲ್ನಿಂದ ದರ್ಶನ್ ಅವರನ್ನ ಪೊಲೀಸ್ ಅಧಿಕಾರಿಗಳು ಕರೆದುಕೊಂಡು ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯ ಇದು. ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ 6ನೆಯ ಬಾರಿಗೆ ಬಂದಿರೋದು. ಕಳೆದ 1 ತಿಂಗಳಿನಿಂದಲೂ ಬಳ್ಳಾರಿ ಜೈಲಿನಲ್ಲಿದ್ದಾರೆ ದರ್ಶನ್. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 1 ತಿಂಗಳಾಗಿದೆ. ಈ 1 ತಿಂಗಳಿನಲ್ಲಿ ವಿಜಯಲಕ್ಷ್ಮಿ 6ನೆಯ ಬಾರಿ ದರ್ಶನ್ ಅವರ ಭೇಟಿಗೆ ಬಂದಿರೋದು. ಎಂದಿನಂತೆ ವಿಜಯಲಕ್ಷ್ಮಿ ಅವರ ಜೊತೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಅವರು ಕೂಡ ಇದ್ದಾರೆ. ಸಂದರ್ಶಕರ ರೂಮ್ನಲ್ಲಿ ಕಾಯ್ತಾ ಇದ್ದಾರೆ. ಈಗ ದರ್ಶನ್ ಅವರನ್ನ ಕರೆದುಕೊಂಡು ಬಂದಿದ್ದಾರೆ ಜೈಲಿನ ಅಧಿಕಾರಿ. ಅರ್ಧ ಗಂಟೆ ಭೇಟಿಯ ಸಮಯ ಇರುತ್ತೆ. ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಯ್ತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಕೊಡ್ತಾರೆ. ಜೊತೆಗೆ ಕಾನೂನು ಹೋರಾಟ ಹೇಗೆ ನಡೀತಾ ಇದೆ ಅನ್ನೋದರ ಅಪ್ಡೇಟ್ ಅನ್ನು ಕೂಡ ನೀಡ್ತಾರೆ. ಕೋರ್ಟ್ ಹಿಯರಿಂಗ್ ಇದ್ದಂತಹ ದಿನ ಪ್ರತಿ ಬಾರಿಯೂ ಕೂಡ ನಾವು ಗಮನಿಸಿದ್ದೀವಿ. ಹಿಯರಿಂಗ್ ಮುಗಿತಾ ಇದ್ದ ಹಾಗೆ ದರ್ಶನ್ ಅವರ ಭೇಟಿಗೆ ಬರ್ತಾರೆ ವಿಜಯಲಕ್ಷ್ಮಿ. ಅದೇ ರೀತಿ ಇವತ್ತು ಕೂಡ ದರ್ಶನ್ ಭೇಟಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.